ಅದೇ ರೀತಿ ಮುಂದಿನದಾಗಿ ಶ್ರೀಮತಿ ಜಿ ಪಲ್ಲವಿರವರು ಜಾತಿ ಮತ್ತು ಪರಿಶಿಷ್ಟ ಗೌರವ ಸಮರ್ಪಣೆ. ಸಮುದಾಯದ ಪರವಾಗಿ ಮಾನ್ಯ ಸಚಿವರಿಗೆ ಪ್ರೀತಿಪೂರ್ವಕ ಸನ್ಮಾನ. ಗ್ರೀನ್ ಕಲರ್ ಶರ್ಟ್ ಹೊರಬೇಕು. ಆದರೆ ಜನಾಂಗ ಅಂದ ತಕ್ಷಣ ನಾವೆಲ್ಲ ಒಂದೇ ಅಂತ ಭಾವನೆ ಉಳ್ತಕ್ಕಂಥ ನಮ್ಮ ಆದರ್ಶ ಯಲ್ಲಪ್ಪನವರು ಅವರು ಮುಂದಿನ ಪೀಳಿಗೆಯ ನಾಯಕರು ಅನ್ನೋ ಒಂದು ಸೂಚನೆ ಸಾಕಷ್ಟು ರೀತಿಯಲ್ಲಿ ನಿಮ್ಗೆ ಇರಬೇಕು, ಸಮುದಾಯ ಬೇಕು, ಸಮುದಾಯ ಇರಬೇಕು ಅನ್ನೋ ಭಾವನೆ ನಿಮ್ಗೇನಿದೆ, ಇದನ್ನ ದೊಡ್ಡದು ಮಾಡಬೇಕಾದ್ರೆ ನಿಮ್ಮಲ್ಲೇ ಆ ಶಕ್ತಿ ಇರುವಂಥದ್ದು. ಅದಕ್ಕೆ ದಯಮಾಡಿ ಆ ಕಾರ್ಯಕ್ರಮಕ್ಕೆ ನೀವು ಶಕ್ತಿ ಕೊಡಿ. ಇದರಲ್ಲಿ ಹೇಳಿದ್ದಾರೆ ನಮ್ಮ ವೆಂಕಟೇಶ್ ಪಾಪ ಒಂದು ವಾರದಿಂದ ನಿದ್ದೆ ಹೋಗಿಲ್ಲ. ದಿನಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 50 ಫೋನ್ ಹೊಡೆದಿರ್ಬೋದು. ಅಣ್ಣ ಏನ್ ಮಾಡ್ಬೇಕು, ಅಣ್ಣ ಏನ್ ಮಾಡಿದೀವಿ ಅಣ್ಣ. ಇದರಲ್ಲಿ ದುಡ್ದಿರೋರೆಲ್ಲರೂ ಇರ್ಬೋದು, ಆದ್ರೆ ಇವತ್ತು ಈ ಕಾರ್ಯಕ್ರಮ ಆಗೋದಕ್ಕೆ ಹೆಚ್ಚು ಶಕ್ತಿ ಕೊಟ್ಟಿರ್ತಕ್ಕಂಥ ವೆಂಕಟೇಶ್ವರು ನಾನು ಅವರು ಹೊಗಳ್ತಾ ಇದ್ದೆ. ಯಾರೋ ಪಕ್ಕದಲ್ಲಿ ಇವರು ಆದರ್ಶ ಅವ್ರು ಮಾಡಿದ್ರೆ ಆದರ್ಶ ಅವ್ರು ಹೇಳ್ತಿದ್ದೆ ಮಾಡ್ಬೇಕು. ನೀನು ಅದನ್ನು ನೀನು ಕೂಗ್ಲಾಡೋದು ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇರೋದು ನಾವು. ಆದರೆ ನಾವು ಮಾಡಿ ಈ ಥರ ಮಾಡಿದ್ದಾರೆ, ಎಲ್ಲರೂ ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕೆ ನಾವು ಮಾಡಲೇಬೇಕು. ಸಂವಿಧಾನದತ್ತವಾಗಿ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನ ನಾವು ಪಡ್ಕೊಳ್ಳೇಬೇಕಾದ್ರೆ ಹೋರಾಟ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಇದಕ್ಕೆ ನೀವೆಲ್ಲ ಅಡಿ ಆಗಬೇಕು. ಇವತ್ತು ನಾವೇ ಏನೇನೋ ಯಾವ್ದು ಅನ್ಕೊಳ್ಳಿ, ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಮೊದಲೇ ಹೇಳಿದ್ದೀನಿ, ಕೊರವಾಗೋದು ನಾವೆಲ್ಲ ಒಂದೇ, ಅದ್ರಲ್ಲಿ ಎರಡೇ ಮಾತಾಡಿಲ್ಲ. ಇವತ್ತು ಹೆಣ್ಮಕ್ಳು ಅವ್ರ ಜೊತೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗೋಗ್ಬಿಟ್ಟಿಲ್ವಾ? ಇವತ್ತು ಯಾಕೆ ಇಟ್ಕೊಳ್ಬೋದು? ಖಂಡಿತ ಬೇಡ, ದಯಮಾಡಿ. ಅದೆಲ್ಲ ಮಾಡೋದ್ರಿಂದ ನಿಮಗೆ ಅನಾನುಕೂಲ ಆಗ್ತದೆ. ಅದರಿಂದ ಇಷ್ಟು ಹೇಳಿ, ಇವತ್ತು ನಮಗೆ ಮುಖ್ಯಮಂತ್ರಿಗಳು ಬರಬೇಕಾಯ್ತು. ಈಗ ಅವರ ಹತ್ರ ಒಂದು ನಿಯೋಗ ಹೋಗೋಣ. ತಂಗಡಿಯವ್ರಿಗೂ ಇರ್ತಾರೆ, ಮಾನ್ಯ ಅವರು ಬರಬೇಕು ನಮ್ಮ ಜೊತೆ. ದಯಮಾಡಿ ಬನ್ನಿ ಸರ್. ನೋಡ್ದ 4% ಬಂದರು. ಅವರು 4% ಬಿಡಬೇಕು ಅಂತ ಕೇಳಿತ್ತು. ಹೋದ 4% ಮಾಡಿದ್ದಾರೆ. ಅಲ್ಲ, ನಾನು ರಾಜಕೀಯ ಅದಕ್ಕೆ ನಾನು ರಾಜಕೀಯ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಾನು ಜನಾಂಗದ ಪರವಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ದಯವಿಟ್ಟು ಮಾಡಿ, ನಿಮಗೂ ಒಳ್ಳೆ ಹೆಸರು ಬರಲಿ. ನಿಮ್ಮ ಹೆಸರು ದಿನ ಹೇಳ್ತಾ ಇರ್ತೀವಿ. ಹಂಗಾಗಿ ಹೇಳಿದ್ವಿ. ಆಯ್ತು ಅಪ್ಪ, ನೀವು ಇಲ್ಲಿ ಹೇಳಿದ್ರಲ್ಲ, ನಾವು ಕೂತ್ಕೊಂಡು ನೋಡಿ. ಆಮೇಲೆ ಇಲ್ಲಿ ಹೇಳ್ಬಿಟ್ರೆ ಎಲ್ಲ ನಾವು ಹೇಳಿದ್ವಿ. ಹೋಗೋಣ ಎಲ್ಲ ಹೋಗೋಣ, ನಮ್ಮ ಇವ್ರು ಕರ್ಕೊಂಡು. ಅದರಿಂದ ಅವರು ಮತ್ತೆ ಈಗ ನಮ್ಮನ್ನೆಲ್ಲ ಇಲ್ಲಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತೇಳಿ ಬಹಳ ಸಹಕಾರ ಕೊಟ್ಟಿರ್ತಕ್ಕಂಥ, ಯಾಕೆಂದ್ರೆ ನಮ್ಮ ವೆಂಕಟೇಶ್ ನನಗೆ ಫೋನ್ ಮಾಡಿದ್ರು, ಏನಣ್ಣ ಈ ವರ್ಷ ಚೆನ್ನಾಗಿ ಮಾಡಬೇಕು ಅಂತಿದ್ದೇನೆ, ನಿಮ್ಮೆಲ್ಲರ ಸಹಕಾರ ಬೇಕು, ನಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಅದರಲ್ಲೂ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಇರೋದ್ರಿಂದ ಅವರಿಂದ ನಮ್ಮ ಸಮುದಾಯಕ್ಕೆ ಇನ್ನೂ ಅನೇಕ, ಅವರ ಸರ್ಕಾರದಿಂದ ನಮಗೆ ಅನೇಕ ಅನುದಾನಗಳು ಮತ್ತೆ ನಮ್ಮ ಸಮುದಾಯಕ್ಕೆ ನಿಗಮ ಮಂಡಳಿ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಲಿ, ವಿಧಾನಸಭಾ ಸದಸ್ಯರಾಗಲಿ, ಮಂತ್ರಿಗಳಾಗಲಿ ಯಾರೂ ಇಲ್ಲ. ಇವತ್ತು ಶಿವರಾಜ್ ತಂಗಡಿಯವರು ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ದಾರೆ. ನಿಮ್ ಜೊತೆಯಲ್ಲಿ ನಾನು ಗುರುತಿಸ್ಕೊತೀನಿ ಅಂತ ಹೇಳಿದ್ದಾರೆ. ಅವರ ನಾಯಕತ್ವದ
ಸಿದ್ದರಾಮಯ್ಯನವರು ಏನು ಹೇಳಬೇಕು ಅನ್ನೋ ನೀವೇ. ಸರ್ಕಾರ ನಿಶ್ಚಿತವಾಗಲು ನಾನು ಮಂತ್ರಿಯಾಗಿ ಈ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ಸಂಘಟನೆ ಬಹಳ ಮುಖ್ಯವಾಗಿದೆ. ಸಂಘಟನೆ ಅವಶ್ಯಕತೆ ಇದೆ, ಹೋರಾಟದ ಅವಶ್ಯಕತೆ ಇದೆ. ನೀವು ಹೇಳಿದ್ರೆ ಈಗ ನಾಗಮೋಹನ್ ದಾಸರು ಆಯೋಗದ ವರದಿ ಬಗ್ಗೆ ನಾನು ಕ್ಯಾಬಿನೆಟ್ ಆಗಿದ್ದೀನಿ. ನಾವು ಚರ್ಚೆಯನ್ನು ಮಾಡ್ತೀವಿ. ಆದ್ರೆ ಒಂದಂತೂ ಸತ್ಯ, ಯಾವ ಸಮಾಜಕ್ಕೂ ಅನ್ಯಾಯ ಆಗಂಗಿಲ್ಲ, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರಂತ ವಿಶ್ವಾಸದಿಂದ ಇದ್ದೀನಿ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಅದಕ್ಕೆ ಇವತ್ತು ಹೇಳ್ತಾ ಇರೋದು, ಇವತ್ತ ಇಂಥ ಜಯಂತಿ ದಿವಸ ನಾವೆಲ್ಲರ ತಾಲೂಕಾ ಮಟ್ಟದೊಳಗ ಜಿಲ್ಲಾ ಮಟ್ಟದೊಳಗೆ ಒಂದ್ ಕಡೆ ಸೇರ್ಬೇಕು. ಸಮಾಜದವರು ಒಂದು ದಿವಸ ದುಡಿಮೆ ಬಿಟ್ಟು ಏನಾಗಲ್ಲ. ನೀವು ಎಂದ ದುಡಿಮೆ ಇಡೀ ವರ್ಷ ಮಾಡ್ರಿ, ಜಯಂತಿ ದಿವಸ ಒಂದ್ ದಿವಸ ದುಡಿಮೆ ಬಿಡ್ರಿ. ದುಡಿಮೆ ಬಿಟ್ಟು ತಾಲೂಕದೊಳಗ, ಜಿಲ್ಲಾದೊಳಗ, ರಾಜ್ಯ ಮಟ್ಟದೊಳಗ ದೊಡ್ಡ ಸಂಖ್ಯೆಯೊಳಗೆ ಜನ ಸೇರಿ. ನಾನೊಂದು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಒಂದು ಹೇಳ್ತಿದ್ದೆ, ನೆನಪು ಮಾಡ್ಕೊಂಡಿದ್ದೀನಿ. ನಾನೊಂದು ಕಾರ್ಯಕ್ರಮ ಮಾಡಿದ್ದೆ ನನ್ನ ಮೂವಿ ಸಮಾಜ. ನಾನು 2 ಸತಿ ಮಂತ್ರಿ ಇದ್ದಂತೆ. ಅವತ್ತು ನನಗನ್ಸಿದ ಮಟ್ಟಿಗೆ 1 ಲಕ್ಷಕ್ಕಿಂತ ಹೆಚ್ಚು ಜನರು ಬಂದಿದ್ರು ಬೆಂಗಳೂರೊಳಗೆ. ನೆಲಮಂಗಲದೊಳಗ ಟ್ರಾಫಿಕ್ ಜಾಮ್ ಆಗೋಗ್ಬಿಡ್ತು. 70,000 ಚೇರ್ ಹಾಕ್ಸಿದ್ದೆ. ಜನ ಹೊರಗಡೆ 70,000 ಚೇರ್ ತಂದು ಹೊರಗಡೆ ಜನ ನಿಂತಿದ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಅವತ್ತ ರವಿವಾರ ಬೇರೆ ಸಿದ್ದರಾಮಯ್ಯ ಸಾಹೇಬ್ರು ಕರ್ಕೊಂಡು ಹೊಂಟೆ ನಾನು. ಸಾಹೇಬ್ರಂದ್ರು ಅಂಗಡಿಗೆ ಒಂದು 20,000 ಜನ ಸೇರ್ಯಾರಲ್ಲ ಅಂದ್ರು. ನಾನಂದೆ, ಸರ್ 20,000 ಅಲ್ಲ 70,000 ಚೇರ್ ಹಾಕಿದ್ದೆ. ಚೇರ್ ಮುಗಿದು ಹೊರಗಡೆ ಜನ ನಿಂತಾರ. ನನಗನ್ಸಿಬಿಟ್ಟು 1 ಲಕ್ಷ. ಸುಮ್ಮಿರೋ ಒಡ್ರೆಲ್ಲ ಒಂದ ಕಡೆ ಸೇರಾಗಲ್ಲ. ಇದೇ ಮಾತಾಡೋದು ಸಿದ್ದರಾಮಯ್ಯ ಸಾಹೇಬರು. ಆದ್ರೆ ಅಲ್ಲಿ ಹೋಗಿ ನೋಡೋದಕ್ಕೆ ಒಂದೇ ಮಾತು ಹೇಳಿದ್ದು, ಏನಪ್ಪಾ ತಂಗಡಿಗೆ ಒಡ್ರನ್ನೆಲ್ಲ ಒಂದ ಕಡೆ ಕಟ್ಟಾಕ್ಬಿಟ್ಟಿರು. ನಾನು ಅವತ್ತು 3 ಬೇಡಿಕೆ ಹೇಳಿದೆ. ಅದ್ರಾಗ 2 ಈಡೇರೋ, ಇನ್ನೂ 1 ಬಾಕಿ. ಅವತ್ತನೇ ನಿಗಮ ಮಂಡಳಿಯನ್ನು ಅನೌನ್ಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಒಂದು ಕೆಪಿಎಸ್ಸಿ ಒಳಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ರು, ಅಲ್ಲಿ ಕೊಟ್ಟರು. ಈಗ ನಮ್ದು ಒಂದೇ ಬಾಕಿ ಐತಿ, ಏನಂದ್ರ ಲೋಕಸಭಾ ಟಿಕೆಟ್ ಕೊಡಬೇಕಾಗಿತ್ತು. ಅದೊಂದು ಬಾಕಿ ಉಳಿದ. ಶ್ರೀ ನೂಲಿ ಚೆನ್ನಯ್ಯ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ, ವೇದಿಕೆ ಮೇಲೆ ಇದ್ದಂತ ಮಾಜಿ ಶಾಸಕರು, ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಆಚರಣಾ ಸಮಿತಿಯ ಅಧ್ಯಕ್ಷರು ಆದಂಥ ಚಂದ್ರಣ್ಣ ಅವರೇ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಯುವ ಮಿತ್ರರು ಅಧ್ಯಯನ ಮಾಡ್ತೀವಿ. ಪ್ರತಿ ಜಯಂತಿಯೊಳಗೂ ಸಿದ್ದರಾಮಯ್ಯ ಸಾಹೇಬರು ನಿಶ್ಚಿತವಾಗಲೂ ಪ್ರತಿಯೊಂದು ಜಯಂತಿಗೆ ಆಗಮಿಸ್ತಾರೆ. ಅನಿವಾರ್ಯ ಕಾರಣ ಇದ್ದಂತೆ ಮಾತ್ರ ನನಗೆ ಬರೋಕ್ಕಾಗಲ್ಲ, ಅನಿವಾರ್ಯ ಇದೆ ಅನ್ನೋದನ್ನು ಇವತ್ತು ಅನಿವಾರ್ಯ ಇರೋದ್ರಿಂದ ಅವ್ರ ಜಯಂತಿಗೆ ಬರಲಿಲ್ಲ. ಯಾಕಂದ್ರೆ ಈ ರೀತಿ ಜಯಂತಿಗಳ ಬಗ್ಗೆ ಚರ್ಚೆಗಳಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೆ ಅತಿ ಹೆಚ್ಚು ಜಯಂತಿಗಳನ್ನ ಮಾಡ್ತಾ ಇರೋದು. ಕೆಲವೊಂದಿಷ್ಟು ಸರ್ಕಾರಗಳು ಏನ್ ಮಾಡ್ತಾವಂದ್ರೆ ಘೋಷಣೆ ಮಾಡ್ತಾರೆ, ಸುಮ್ಮನೆ ಆದ್ರೆ ಈ ಸತಿನೂ ಹೊಸತಿ ಜಯಂತಿ ಒಳಗ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದು ನಿಶ್ಚಿತವಾಗ್ಲೂ ನಿಮಗೆ ಕೊಟ್ಟೆ ಕೊಡ್ತಾರೆ. ಅದು ಕೊಡುವಂತ ಕೆಲಸ ನಾವು ನಿಮಗೆ ಮಾಡೇ ಮಾಡೋದು. ಒಂದು ಸಿದ್ದರಾಮಯ್ಯ ಸಾಹೇಬರು ಬಾಯಕ್ ಬರಂಗಿಲ್ಲ, ಬಾಯಕ್ ಬಂತು ಅಂದ್ರೆ ಅದು ಬಿಡಂಗಿಲ್ಲ. ಆದ್ರೆ ನಾವು ಜಯಂತಿ ಆದ್ಮೇಲೆ ಮತ್ತೆ ಈ ಪ್ರಯತ್ನಗಳನ್ನ ಮಾಡಕ್ ಹೋಗಿಲ್ಲ, ಫಾಲೋ ಅಪಿಂಗ್ ಮಾಡಬೇಕು. ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ರಾಜಕಾರಣ ಅಷ್ಟೇ ಅಲ್ಲ, ನಮ್ಮ ತಾಯಿ ಮಗನ ನಡೆದಿದ್ದಾಳ, ಮಗು ಸಾಯಂಕಾಲವರೆಗೆ ತೊಟ್ಟಲ್ದಾಗ ಅಳಲಾರ್ದ ಅಂಗ ಇತ್ತಂದ್ರ ತಾಯಿ ಹಾಲನ್ನು ಕುಡ್ಸಂಗಿಲ್ಲ. ನನ್ನ ಮಗು ಬಹಳ ನಿಧಾನ ಐತೆ, ಸಮಾಧಾನ ಐತೆ ಅಂತಂದು ತನ್ನ ಕೆಲಸ ತಾ ಮಾಡ್ತಿರ್ತಾಳೆ. ಆದ್ರೆ ನೀನು ಅಳೋದು ಕರೆಯೋದು ಅವಾಗವಾಗ ಭೇಟಿ ಕೊಡೋದು, ಅವರಿಗೆ ಭೇಟಿ ಕೊಟ್ಟು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂತ ಸಚಿವರಿಗೆ ಕಣ್ತರಿಸುವಂತ ಕೆಲಸವನ್ನಾದ್ರೆ ನಿಶ್ಚಿತವಾಗಲೂ ಈ ಕಾರ್ಯಕ್ರಮ ಆಗುತ್ತೆ. ಏನು ದೊಡ್ಡ ಬೇಡಿಕೆ ಏನಲ್ಲ. ಚಂದ್ರಣ್ಣವರು ಒಂದು ಮಾತು ಹೇಳಿದ್ರು, ಕನ್ನಡಿಗರು ನೀವು ನಮ್ಮ ಜೊತೆಗಿರ್ಬೇಕು ಅಂತಂದು. ನಿಮ್ ಜೊತೆಗೆಲ್ಲ ನಿಮ್ಮ ಜೊತೆಗೇನೆ ಇದ್ದೀನಿ, ನಮ್ಮದು ನಿಮ್ಮದು ಒಂದತ್ತ ಕಡೆ ಆಗಿದ್ದೀವಿ. ನಾವು 3 ಗೋಬಿಗಳು, ಬಂಜಾರ, ಕೊರ್ಚ, ಕೊರವ ಸಮಾಜದವ್ರು ನಾವೆಲ್ಲರೂ ಒಂದೇ ತಟ್ಟೆಯೊಳಗೆ ಅದೀವಿ.
ನಾನು ಒಂದೇ ತಟ್ಟೆಗೆ ಇರೋದಕ್ಕೆ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ್ಸತೆ ಮೈಸೂರೊಳಗ ದಸರಾ ಕಾರ್ಯಕ್ರಮವನ್ನು ಮಾಡಿದ್ವಿ. ದಸರಾ ಕಾರ್ಯಕ್ರಮದೊಳಗ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ, ಪ್ರತಿ ವರ್ಷ ವಿದ್ವಾನ್ ಪ್ರಶಸ್ತಿ ಕೊಡ್ತೀವಿ. ಆ ವಿದ್ವಾನ್ ಪ್ರಶಸ್ತಿ ಎಲ್ಲ ಸಮಾಜಕ್ಕೆ ಎಲ್ಲ ವರ್ಷ ಇತಿಹಾಸ ತೆಗೆದುಕೊಂತ ಹೋದ್ರ ದೊಡ್ಡ ದೊಡ್ಡ ಕಮ್ಯುನಿಟಿಯವರಿಗೆ ಕೊಟ್ಕೊಂತ ಹೋಗ್ಯಾರ. ಅದು ನನ್ನ ತಲೆಯಾಗ ಬಂತು. ಒಬ್ಬರು ಹಾವೇರಿ ಜಿಲ್ಲೆಯೊಳಗಿರುವಂತ, ನನಗೆ ನೆನಪಿದೆ, ಬಸವರಾಜ್ ಭಜಂತ್ರಿ ಅನ್ನೋರಿಗೆ ವಿದ್ವಾನ್ ಪ್ರಶಸ್ತಿಯನ್ನು ಕೊಡುವಂತ ಕಾರ್ಯಕ್ರಮ ಮಾಡಿದ್ವಿ. ಯಾಕೆ ಕೊಟ್ವಿ, ಏನಾಗಿದೆ ಅಂತಂದ್ರೆ ಅಲ್ಲಿ ಒಬ್ರು ಮಾತಾಡಿದ್ರು ಕೆಲವೊಂದು